ಡಿಟೆಕ್ಟಿವ್ ಚಾಂದಿನಿ. ತಾಡಿಪಳ್ಳಿ ಅನ್ನುವ ಊರಿನಲ್ಲಿ ಚಾಂದಿನಿ ಅನ್ನುವ ಒಬ್ಳು ಹುಡುಗಿ ಇದ್ಲು. ಅವಳು ಅದೇ ಊರಿನಲ್ಲಿ ತನ್ನ ತಂದೆ ತಾಯಿಯ ಜೊತೆ ಬಾಳ್ತಾ ಇದ್ಲು. ಚಾಂದಿನಿ ತುಂಬಾನೇ ಬುದ್ಧಿವಂತೆ ಹುಡುಗಿ, ಅದು ಅಲ್ಲದೆ ತುಂಬಾ ಚುರುಕಾಗಿರೋ ಹುಡುಗಿ. ಆದ್ರಿಂದ ಅವಳು ಊರಲ್ಲಿ ಯಾರಿಗೆ ಯಾವುದೇ ಪ್ರಾಬ್ಲಮ್ ಬಂದ್ರೂ ಕೂಡ ಅದನ್ನ ಚಾಂದಿನಿನೇ ಸಾಲ್ವ್ ಮಾಡ್ತಿದ್ಲು. ಯಾರಾದ್ರೂ ಏನನ್ನಾದ್ರೂ ಕಳ್ಕೊಂಡ್ರೆ ಅವಳ ಡಿಟೆಕ್ಟಿವ್ ಬ್ರೈನಿಂದ ಅದನ್ನ ಕಂಡು ಹಿಡಿದು ಕೊಡ್ತಿದ್ಲು. ಆದ್ರಿಂದಾನೇ ಊರಲ್ಲಿದ್ದವರು ಎಲ್ರೂ ಕೂಡ ಚಾಂದಿನಿನ ತುಂಬಾನೇ ಇಷ್ಟಪಡ್ತಿದ್ರು. ಒಂದಿನ ಆ ಊರಿನ ಪಂಚಾಯಿತಿಗೆ ಒಂದು ಸಮಸ್ಯೆ ಬಂತು. ಅಣ್ಣ ತಮ್ಮಂದಿರ ಮಾವಿನ ತೋಟದಲ್ಲಿ ಕೆಲವು ಮಾವಿನ ಹಣ್ಣುಗಳು ಮಿಸ್ ಆಗ್ತಾ ಇತ್ತು. ಆ ಕಾರಣದಿಂದ ಆ ಮಾವಿನ ತೋಟನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ತಮ್ಮ ಆ ತೋಟದಿಂದ ಮಾವಿನ ಹಣ್ಣನ್ನು ಕತ್ಕೊಂಡು ಹೋಗೋನು ಆ ತೋಟದ ಮಾಲಿ ಅಂತ ಅವರು ಪಂಚಾಯಿತಿಗೆ ಬಂದಿದ್ರು. ಆದ್ರೆ ತೋಟ ಮಾಲಿ ಮಾತ್ರ ಹೀಗೆ ಹೇಳ್ತಿದ್ದ, ಅಯ್ಯ, ನಾನು ಎಷ್ಟೋ ವರ್ಷಗಳಿಂದ ಎಷ್ಟೋ ಯಜಮಾನರ ತೋಟದಲ್ಲಿ ತೋಟ ಮಾಲಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ತೋಟಕ್ಕೆ ಕಾವಲು ಕಾಯುವವನೇ ನಾನು. ಎಲ್ಲೂ ಕೂಡ ನನಗೆ ಕೆಟ್ಟ ಹೆಸರು ಸಿಕ್ಕಿದೇ ಇಲ್ಲ. ಅದನ್ನೇ ನಾನಿವಾಗ ಹೇಳ್ತಾ ಇರೋದು. ನಾನು ಇರೋ ತನಕ ಮಾವಿನ ತೋಟದಲ್ಲಿ ಹಣ್ಣುಗಳಲ್ಲ, ಒಂದು ಎಲೆ ಕೂಡ ಯಾರಿಂದನೂ ತಗೊಂಡು ಹೋಗಕ್ಕಾಗಲ್ಲ. ಆ ವಿಷಯ ಇಲ್ಲಿರುವ ದೊಡ್ಡವ್ರಿಗೂ ಕೂಡ ಗೊತ್ತು. ಆದ್ರೆ ಇವರೇ ಬೇಕು ಬೇಕು ಅಂತ ನನ್ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ನಿನ್ ಮೇಲೆ ಆರೋಪ ಹಾಕಿ ನನಗೇನ್ ಪುಣ್ಯನೋ, ನನಗೆ ನಷ್ಟ ಆಗಿದೆ, ಆದ್ರಿಂದ ಹೇಳ್ತಾ ಇದ್ದೀನಿ. ನೀನು ತಗೊಳ್ಳಿಲ್ಲ ಅಂದ್ರೆ ಆ ಹಣ್ಣುಗಳೆಲ್ಲ ನಮ್ಮ ತೋಟದಿಂದ ಹೇಗ್ ಮಾಯ ಆಗುತ್ತೆ ಹೇಳೋ? ಅಯ್ಯ ಪಂಚಾಯಿತಿ ದೊಡ್ಡವರೇ, ಈಗಾಗಲೇ 2 ಸಲ ನಮ್ಮ ಸಮಸ್ಯೆನ ನಾವು ಹೇಳಿದೀವಿ. ಇನ್ನು ಆಲಸ್ಯ ಮಾಡದೆ ನಮ್ಮ ಸಮಸ್ಯೆಗೆ ಒಳ್ಳೆ ಪರಿಹಾರನ ನೀವೇ ಹೇಳ್ಬೇಕು. ಹಾಗಂತ ಮಾತಾಡ್ತಾ ಇದ್ದ ತಮ್ಮ. ಅಣ್ಣ ಆ ಜನರಲ್ಲಿ ಒಬ್ನಾಗಿ ನಿಂತ್ಕೊಂಡು ನೋಡ್ತಾ ಇದ್ದ. ಆವಾಗ ಆ ಊರಿನ ನಾಯಕರು ಅವರು ಮನಸ್ಸೊಳಗೆ ಯೋಚನೆ ಮಾಡಿ ಈ ರೀತಿ ಒಂದು ತೀರ್ಪನ್ನ ಕೊಟ್ರು. ನಾವೆಲ್ಲರೂ ತುಂಬಾನೇ ಚರ್ಚೆ ಮಾಡಿದ್ದೀವಿ. ಈ ತೋಟಮಾಲಿ ಅಲಕ್ಷ್ಯವಾಗಿ ಇದ್ದಿದ್ರಿಂದಾನೇ ತೋಟದಲ್ಲಿ ಹಣ್ಣುಗಳೆಲ್ಲ ಮಾಯ ಆಗಿದೆ. ಆದ್ರಿಂದ ಇದಕ್ಕೆ ಪರಿಹಾರ ಅವನೇ ಕಟ್ಬೇಕು. ಇದೇ ಈ ಪಂಚಾಯಿತಿಯ ತೀರ್ಪು. ಹಾಗಂತ ಹೇಳ್ತಾ ಇದ್ದಾಗ್ಲೇ ಡಿಟೆಕ್ಟಿವ್ ಚಾಂದಿನಿ ಅಲ್ಲಿಗೆ ಬಂದು ಹೀಗೆ ಹೇಳಿದ್ಲು, 1 ನಿಮಿಷ ಅಯ್ಯವ್ರೆ, ಈ ಕಳ್ತನ ಮಾಡಿರೋದು ತೋಟಮಾಲಿ ಅಲ್ಲ. ಹಾಗಾದ್ರೆ ಯಾರು? ಇಲ್ಲಿ ನೋಡಿ, ಇವ್ರೆ. ಏನು, ನಾನಾ? ನನ್ನ ತೋಟದಲ್ಲಿ ನಾನ್ಯಾಗೆ ಕಳ್ತನ ಮಾಡ್ಬೇಕು? ಯಾಕೆ ಮಾಡ್ತೀನಂತ ನನಗೆ ಗೊತ್ತಿಲ್ಲ, ಆದ್ರೆ ಮಾಡಿದಂತೆ ನೀವೇ. ನಾನೇ ಮಾಡಿದೀನಿ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ? ಇದೆ. ನೀವಿಲ್ಲಿಗೆ ಬಂದು ನಿಮ್ ಕೈನ ಮುಂದೆ ಚಾಚಿ. ಹಾಗಂತ ಹೇಳಿದ್ಲು. ಆವಾಗ ಆ ಅಣ್ಣ ಅವನ ಕೈಗಳನ್ನ ಪಂಚಾಯಿತಿ ಮುಂದೆ ಚಾಚಿದ. ಆವಾಗ ಅವನ ಮೊಣಕೈಯಿಂದ ಕೈ ಬೆರಳಿನ ತನಕ ಬಿಳಿ ಬಿಳಿ ಚುಕ್ಕೆಗಳು ಇದ್ದದನ್ನ ಎಲ್ರು ನೋಡಿದ್ರು. ಆವಾಗ ಚಾಂದಿನಿ ಹೀಗೆ ಹೇಳಿದ್ಲು, ನೋಡಿದ್ರ ಅವ್ರ ಕೈಯಲ್ಲಿರೋ ಆ ಬಿಳಿ ಚುಕ್ಕೆಗಳು? ಮಾವಿನಕಾಯಿನ ಅವ್ರ ತಮ್ಮನಿಗೆ ಗೊತ್ತಿಲ್ಲದೆ ಕತ್ಕೊಂಡು ಹೋಗುವಾಗ ಅದ್ರಲ್ಲಿದ್ದ ಹಾಲು ಅವ್ರ ಕೈಯಲ್ಲಿ ಬಿದ್ದಿದೆ. ಆದ್ರೆ ಅವರು ಕೈನ ಸರಿಯಾಗಿ ತೊಳ್ಕೊಳ್ಳಿಲ್ಲ. ಆಮೇಲೆ ಯಾರಿಗೂ ಗೊತ್ತಿಲ್ಲದೆ ಹಿಟ್ಟಿನ ಮಿಲ್ ಇದೆ ಅಲ್ವಾ, ಅಲ್ಲಿ ಹೋಗಿ ಅವ್ರ ಪಾಡಿಗೆ ಅವರು ಕೆಲಸ ನೋಡ್ಕೊಂಡಿದ್ದಾರೆ. ಆ ಹಾಲು ಕೈಯಲ್ಲಿ ಎಲ್ಲೆಲ್ಲಿತ್ತೋ ಅದ್ರ ಮೇಲೆ ಆ ಹಿಟ್ಟು ಬಿದ್ದು ಇವಾಗ ಸರಿಯಾಗಿ ಕಾಣಿಸ್ತಿದೆ. ಅದನ್ನ ತೊಳೆದ್ರೆ ಒಂದೇ ಸಲ ಖಂಡಿತ ಹೋಗಲ್ಲ. ಆದ್ರಿಂದ ಅದೇ ನಮಗೆ ಸಾಕ್ಷಿಯಾಗಿದೆ. ಅದು ಅಲ್ಲದೆ ಇಲ್ಲಿ ಇಷ್ಟು ಚರ್ಚೆಗಳು ನಡೀತಾ ಇದೆ. ಅವರು ಕೂಡ ಆ ತೋಟಕ್ಕೆ ಓನರೇ ಅಲ್ವಾ? ಆದ್ರೆ ಏನು ಮಾತಾಡದೆ ಯಾಕೆ ಅವ್ರು ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ? ಏನಾದ್ರೂ ಮಾತಾಡದೆ ಸಿಕ್ಕಾಕೊಳ್ತೀನೋ ಅನ್ನೋ ಭಯದಿದ್ದಾನೆ. ಹೌದು ಅಲ್ವಾ, ಹೇಳಿ. ಹಾಗಂತ ಹೇಳಿದ್ಮೇಲೆ ಆ ಮಾವಿನ ಹಣ್ಣುಗಳನ್ನ ಕದ್ದಿದ್ದು ಆ ವ್ಯಕ್ತಿನೇ ಅಂತ ನಿರ್ಧಾರ ಮಾಡಿದ್ಮೇಲೆ ಅವನೇ ನಾನ್ ಮಾಡಿದ ತಪ್ಪು ಅಂತ ಒಪ್ಕೊಂಡ. ಅದಕ್ಕಾಗಿರುವ ನಷ್ಟನ ನಾನೇ ತೀರಿಸ್ತೀನಿ ಅಂತ ಹೇಳಿದಾಗ ಪಂಚಾಯಿತಿ ಮುಗಿದೋಯ್ತು. ಹಾಗೆ ಪುನಃ ಚಾಂದಿನಿ ಅವಳ ಬುದ್ಧಿವಂತಿಕೆಯಿಂದ ಒಬ್ಬ ಕಳ್ಳನನ್ನು ಪೊಲೀಸರ ಹತ್ರ ಹಿಡ್ಕೊಟ್ಲು. ಹೀಗಿರುವಾಗ ಒಂದಿನ ತೊಂದರೆ ಕೊಡುವ ಸುಬ್ಬುವಿನ ಮನೇಲಿದ್ದ ಕೋಳಿ ಕಾಣೆಯಾಗಿತ್ತು. ಅವನ ಹೆಸರಿನ ಮುಂದೆ ತೊಂದರೆ ಅನ್ನೋ ಹೆಸರಿರುವಾಗ್ಲೇ ಗೊತ್ತಾಗ್ತಿಲ್ವಾ ಅವನು ಎಷ್ಟು ತೊಂದರೆ ಕೊಡ್ತಾನೆ ಅಂತ. ಅವನ ಕೋಳಿ ಕಾಣೆಯಾಗಿದ್ಮೇಲೆ ಅವನ ಊರಲ್ಲಿದ್ದ ಎಲ್ರಿಗೂ ಕೂಡ ತೊಂದರೆ ಕೊಟ್ಟು ಅವರ ನೆಮ್ಮದಿನ ಹಾಳು ಮಾಡ್ತಾ ಇದ್ದ. ಆವಾಗ ಚಾಂದಿನಿ ಅವನ ಕೇಸ್ನ ಅವಳು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಒಂದು ಭೂತ ಕನ್ನಡಿ ಹಿಡ್ಕೊಂಡು ಹೋಗ್ತಾ ಇದ್ಲು. ಆವಾಗ ಮನೆಯಿಂದ ಆ ಕೋಳಿ ಎಲ್ಲಿಗೋಯ್ತು ಅಂತ ಅವಳು ಭೂತ ಕನ್ನಡಿ ಹಿಡ್ಕೊಂಡು ನೆಲದಲ್ಲಿ ಏನೇನೋ ರಿಸರ್ಚ್ ಮಾಡ್ತಾ ಇದ್ಲು. ಆವಾಗ ಅವಳು ಹೇಗಾದ್ರೂ ಮಾಡಿ ಸುಬ್ಬು ಕೊಡೋ ತೊಂದರೆಯಿಂದ ಈ ಊರ್ ಮಕ್ಳನ್ನ ಕಾಪಾಡ್ಬೇಕು. ಹಾಗಂತ ಹೋಗ್ತಾ ಇದ್ದಾಗ ಒಂದ್ ಕಡೆ ಒಂದು ಕೋಳಿ ಗರಿ ಸಿಕ್ತು. ಅದನ್ನ ಅವಳು ತಗೊಂಡ್ಲು. ಆಮೇಲೆ ಇನ್ನೊಂದ್ ಕಡೆ ಅವಳು ಮೆಲ್ಲೆ ಮೆಲ್ಲೆ ಹೋಗ್ತಾ ಇದ್ದಾಗ ಒಂದ್ ಕಡೆ ಆ ಕೋಳಿ ಹೋಗಿದ್ದ ಬಾತ್ರೂಮ್ನ ಅವಳು ನೋಡಿದ್ಲು. ಆವಾಗ ಅವಳು ಹೀಗೆ ಅಂದ್ಕೊಂಡ್ಲು, ಹಾಗಾದ್ರೆ ಆ ಕೋಳಿ ಈ ಕಡೆ ಹೋಗಿದೆ ಅಂತ ಅರ್ಥ. ಹಾಗಂತ ಅಂದ್ಕೊಂಡ್ಲು. ಹಾಗೆ ಅಂದ್ಕೊಂಡು ಚಾಂದಿನಿ ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಒಂದು ಗೊಡೋನಲ್ಲಿದ್ದ ಮಂಚದ ಮೇಲೆ ಆ ಕೋಳಿ ಹತ್ತಿ ಹೋಗಿದೆ ಅನ್ನೋ ವಿಷಯ ಅವಳಿಗೆ ಗೊತ್ತಾಯಿತು. ಚಾಂದಿನಿ ಕೂಡ ಹತ್ತಿ ನೋಡಿದಾಗ ಅಲ್ಲಿ ಕೋಳಿ ಇತ್ತಿಲ್ಲ, ಆದ್ರೆ ಆ ಕೋಳಿ ಹಾಕಿದ ಮೊಟ್ಟೆಗಳು ಮಾತ್ರ ಇತ್ತು. ಒಂದ್ ಮೊಟ್ಟೆ ತುಂಬಾ ಬಿಸಿಯಾಗಿತ್ತು. ಆವಾಗ ಚಾಂದಿನಿ ಹೀಗೆ ಅಂದ್ಕೊಂಡ್ಲು, ಜಸ್ಟ್ ಮಿಸ್ ಆಯ್ತು.
ಎಲ್ಲಿಗೆ ಹೋಗಿರ್ಬೋದು ಈ ಕೋಳಿ ಹಾಗಂತ ಅಂದ್ಕೊಂಡ್ಲು. ಆವಾಗ ಅವಳಿಗೆ ಒಂದು ಒಳ್ಳೆ ಐಡಿಯಾ ಸಿಕ್ತು. ತಕ್ಷಣ ಅವಳು ಅಲ್ಲಿಂದ ಹೋಗ್ಬಿಟ್ಲು. ಅಷ್ಟೊಳಗೆ ಚಾಂದಿನಿನ ಭೇಟಿಯಾದ ಆ ತೊಂದರೆ ಸುಬ್ಬು ಚಾಂದಿನಿ ಹತ್ರ ಹೇಳ್ದ, ಏನಮ್ಮ ನನ್ ಕೋಳಿ ಸಿಕ್ತಾ? ಅದು ನಮ್ಮ ಅಜ್ಜಿ ಪಕ್ಕದೂರು ಸಂತೆಯಲ್ಲಿ ತಗೊಂಡ ಒಂದು ಕೋಳಿ. ಅದು ಮೊಟ್ಟೆ ಹಾಕಿದಾಗ ನನ್ನ ಅಜ್ಜಿ ಆ ಮೊಟ್ಟೆಗಳನ್ನ ಮಕ್ಕಳು ಮಾಡಿದ್ರು. ಅದರ ಮಕ್ಕಳನ್ನ ಪುನಃ ನೋಡ್ಕೊಂಡು ಮಕ್ಕಳು ಮರಿ ಮಾಡಿದಾಗ ಪುನಃ ಆ ಮಕ್ಕಳು ಮರಿಯಿಂದ ಇನ್ನೊಂದು ಮಕ್ಕಳು ಮರಿ ಬಂತು. ಪುನಃ ಆ ಮಕ್ಕಳು ಮರಿನ ನಾವು ಪುನಃ ಮರಿಗಳು ಮಾಡಿದಾಗ, ಅಯ್ಯೋ ಸಾಕು ಸುಬ್ಬಣ್ಣ, ನಿನ್ನ ಕೋಳಿ ಚರಿತ್ರೆ ನನಗೆ ಗೊತ್ತು. ನಿನ್ನೆಯಿಂದ ಎಲ್ಲರ ಹತ್ರ ಇದೇ ಹೇಳ್ತಾ ಇದೆಯಾ, ಸ್ವಲ್ಪ ನಿಲ್ಲಿಸ್ತೀಯಾ? ನಾನು ಹೇಗಾದ್ರೂ ನಿನ್ನ ಕೋಳಿನ ಕಂಡಿಡ್ದು ಕೊಡ್ತೀನಿ ಹಾಗಂತ ಹೇಳಿದ್ಲು. ಹಾಗೆ ಆ ತೊಂದರೆ ಕೊಡೋ ಸುಬ್ಬು ಊರಲ್ಲಿರೋ ಎಲ್ರಿಗೂ ಕೂಡ ಇದೇ ರೀತಿ ತೊಂದರೆಗಳನ್ನ ಕೊಡೋದ್ರಿಂದ ಹೇಗಾದ್ರೂ ಮಾಡಿ ಆ ಕೋಳಿನ ಕಂಡು ಹಿಡಿಲೇಬೇಕು ಅಂತ ಚಾಂದಿನಿ ನಿರ್ಧಾರ ಮಾಡಿದ್ಲು. ಹಾಗೆ ಆ ದಿನ ಮುಗಿದೋಯ್ತು. ಮರುದಿನ ಚಾಂದಿನಿ ಮೊದಲನೇ ದಿನ ಆ ಕೋಳಿ ಇದ್ದ ಜಾಗಕ್ಕೆ ಯಾವಾಗ ಹೋದ್ಲೋ ಆ ಸಮಯಕ್ಕಿಂತ ಸ್ವಲ್ಪ ಮುಂಚೆ ಈ ದಿನ ಹೋಗಿ ನೋಡಿದಾಗ ಆ ಮಂಚದ ಮೇಲೆ ಹತ್ತಿ ಆ ಕೋಳಿ ಮೊಟ್ಟೆ ಹಿಡಿದಕ್ಕೋಸ್ಕರ ಹತ್ಕೊಂಡು ಹೋಗ್ತಾ ಇದ್ದಾಗ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ತು. ಚಾಂದಿನಿ ತಕ್ಷಣ ಅದನ್ನ ಹಿಡ್ಕೊಂಡು ಆ ತೊಂದರೆ ಕೊಡೋ ಸುಬ್ಬು ಕೈಯಲ್ಲಿ ಆ ಕೋಳಿನ ಇಟ್ಲು. ಹಾಗೆ ಚಾಂದಿನಿ ಡಿಟೆಕ್ಟಿವ್ ಚಾಂದಿನಿ ಅವತಾರ ತೆಗೆದು ಆ ಊರಿನಲ್ಲಿ ತುಂಬಾನೇ ಫೇಮಸ್ ಆಗಿದ್ಲು. ಒಂದು ಸುಂದರವಾದ ಊರಿನಲ್ಲಿ ಚಾಂದಿನಿ ಅನ್ನುವ ಒಬ್ಳು ಹುಡುಗಿ ಇದ್ಲು. ಅವಳು ತುಂಬಾ ಬಡ ಹುಡುಗಿ. ಇರಕ್ಕೆ ಅವಳಿಗೆ ಮನೆ ಇಲ್ಲ ಅನ್ನೋದ್ರಿಂದ ಅದೇ ಊರಲ್ಲಿದ್ದ ಹಾಳು ಬಿದ್ದ ಮನೆಯಲ್ಲಿ ಅವಳು ವಾಸ ಮಾಡ್ತಾ ಇದ್ಲು. ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ನಿದ್ದೆ ಮಾಡೋ ತನಕ ಒಂದ್ ಹೊತ್ತು ಊಟಕ್ಕೋಸ್ಕರ ಅವಳ ಒದ್ದಾಟ ಜಾಸ್ತಿನೇ ಇತ್ತು. ಒಂದಿನ ಒಂದು ಮಿಲ್ಲಲ್ಲಿ ಕೆಲಸ ಕೇಳ್ಕೊಂಡು ಹೋದ ಚಾಂದಿನಿ ಆ ಮಿಲ್ಲಿನ ಯಜಮಾನನ ಹತ್ರ ಹೀಗೆ ಹೇಳಿದ್ಲು, ಸರ್, ನಿಮ್ ಮಿಲ್ಲಲ್ಲಿ ಏನಾದ್ರೂ ಕೆಲಸ ಇದ್ರೆ ಕೊಡ್ತೀರಾ ಸರ್? ನೀವು ಕೂಲಿ ಎಷ್ಟೇ ಕೊಟ್ರೂ ಪರವಾಗಿಲ್ಲ, ನಾನು ತಗೊಳ್ತೀನಿ. ಇಲ್ಲಿ ನೋಡಮ್ಮ, ನೋಡಕ್ಕೆ ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದೆಯಾ. ಇಷ್ಟು ಕಷ್ಟವಾದ ಕೆಲಸ ನಿನ್ನಿಂದ ಮಾಡಕ್ಕಾಗಲ್ಲ, ಇಲ್ಲಿಂದ ಹೋಗೋ. ಸರ್, ಹಾಗಲ್ಲ ಸರ್, ಒಂದೇ ಒಂದ್ಸಲ ನೀವು ನನಗೆ ಕೆಲಸ ಕೊಟ್ಟು ನೋಡಿ ಹಾಗಂತ ಚಾಂದಿನಿ ಆ ಯಜಮಾನನ ಹತ್ರ ಎಷ್ಟೋ ಬೇಡ್ಕೊಂಡ್ಲು. ಆದ್ರೆ ಅವನಿಗೆ ಚಾಂದಿನಿಗೆ ಕೆಲಸ ಕೊಡೋದ್ರಲ್ಲಿ ಸ್ವಲ್ಪನೇ ಇಷ್ಟ ಇದ್ದಿಲ್ಲ. ಆದ್ರಿಂದ ಏನೇನೋ ಕಾರಣ ಹೇಳಿ ಇಲ್ಲಿಂದ ಹೋಗಮ್ಮ ಅಂತ ಹೇಳ್ತಿದ್ದ. ಆವಾಗ ಚಾಂದಿನಿ ನಿರಾಶೆಯಿಂದ ಅಲ್ಲಿಂದ ವಾಪಸ್ ಬರ್ತಾ ಇರುವಾಗ ಅವಳಿಗೆ ತಲೆ ತಿರುಗೋ ತರ ಆಗ್ತಿತ್ತು. ಅವಳಿಗೆ ಯಾಕೋ ತುಂಬಾನೇ ಸುಸ್ತಾಗ್ತಾ ಇತ್ತು. ಆವಾಗ ಯಜಮಾನನ ಹತ್ತಿರ ಹೀಗೆ ಕೇಳಿದ್ಲು, ಸರ್, ಹೇಗೋ ಕೆಲಸ ಕೊಡಲ್ಲ ಅಂತ ಹೇಳಿದ್ರಲ್ವಾ, ನನಗೆ ತುಂಬಾ ಸುಸ್ತಾಗ್ತಾ ಇದೆ, ಒಂದ್ ಹಿಡಿ ಅನ್ನನಾದ್ರೂ ಕೊಡ್ತೀರಾ ಹಾಗಂತ ಕೇಳಿದಾಗ ಆ ಯಜಮಾನ ತುಂಬಾ ಕೋಪದಿಂದ ಹೀಗೆ ಹೇಳ್ದ, ಓಹೋ, ಇದೇನೋ ಹೊಸ ವಿಧಾನನಾ? ಮೊದ್ಲು ಬಂದು ಕೆಲ್ಸ ಕೇಳೋದು, ಆಮೇಲೆ ಕೈಕಾಲ್ ಹಿಡ್ಕೊಂಡು ಅನ್ನ ಹಾಕಿ ಅಂತ ಹೇಳೋದು. ಕೈಕಾಲ್ ಚೆನ್ನಾಗಿದೆ ಅಲ್ವಾ, ಇಲ್ಲಾದ್ರೋಗಿ ಕೆಲ್ಸ ಮಾಡಮ್ಮ ಹಾಗಂತ ಹೇಳ್ದ. ಹೀಗೆ ಚಾಂದಿನಿ ಕೆಲ್ಸ ಕೇಳಿದ್ರು ಸರಿ, ಒಂದ್ ತುತ್ತು ಅನ್ನ ಕೇಳಿದ್ರು ಸರಿ, ಅವಳ ಮೇಲೆ ಜನರಿಗೆ ಸ್ವಲ್ಪನೂ ಕರುಣೆ ಹುಟ್ಟಲೇ ಇಲ್ಲ. ಹಾಗೆ ಅವಳ ಜೀವನ ಸಾಗುತ್ತಿದ್ದ ಸಮಯದಲ್ಲಿ ಒಂದಿನ ಚಾಂದಿನಿ ಅಡವಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಒಂದ್ ಕೋತಿ ಅವಳ ಹತ್ರ ಬಂದು ಹೀಗೆ ಕೇಳಿತು, ನನ್ ಮಗುನ ಕಾಪಾಡ್ತೀಯಾ? ನನ್ ಮಗುನ ಕಾಪಾಡ್ತೀಯಾ ಹಾಗಂತ ಕೇಳಿದಾಗ ಚಾಂದಿನಿ ಆ ಕೋತಿ ಹತ್ತಿರ ಹೀಗೆ ಹೇಳಿದ್ಲು, ಏನಾಯ್ತು ನಿನ್ ಮಗುಗೆ? ಎಲ್ಲಿದೆ ಮಗು ಹಾಗಂತ ಚಾಂದಿನಿ ಕೇಳಿದಾಗ ಅವಳ ಜೊತೆಗೇನೆ ಅವಳನ್ನ ಕರ್ಕೊಂಡು ಹೋಯ್ತು ಆ ಕೋತಿ. ಆವಾಗ ಅಡವಿಯಲ್ಲಿದ್ದ ಒಂದು ದೊಡ್ಡ ಬಾವಿಯೊಳಗಡೆ ಆ ಕೋತಿಯ ಮಗು ಬಿದ್ದೋಗಿ ಕಾಪಾಡಕ್ಕೆ ಯಾರ ಸಹಾಯನೂ ಇಲ್ಲದೆ ಒದ್ದಾಡ್ತಾ ಇತ್ತು. ಆ ಕೋತಿ ಮರಿನ ನೋಡಿದ ಚಾಂದಿನಿ ಹೀಗೆ ಹೇಳಿದ್ಲು, ಅಯ್ಯೋ ಪಾಪ, ಇಷ್ಟು ದೊಡ್ಡ ಬಾವಿಯಲ್ಲಿ ಬಿದ್ದೋಯ್ತಾ? ಸರಿ ಸರಿ, ನಾನು ಕಾಪಾಡ್ತೀನಿ, ನೀನು ಆಳದ ನಿಲ್ಸು ಹಾಗಂತ ಹೇಳಿ ಅಷ್ಟು ಅಪಾಯಕರವಾದ ಆ ದೊಡ್ಡ ಬಾವಿಯೊಳಗಡೆ ಒಂದು ಬೇರಿನ ಸಹಾಯದಿಂದ ಆ ಬೇರನ್ನ ತನ್ನ ಸೊಂಟಕ್ಕೆ ಕಟ್ಕೊಂಡು ಆ ಮಗುನ ಹೇಗಾದ್ರೂ ಕಾಪಾಡ್ಬೇಕು ಅಂತ ಬಾವಿಯೊಳಗಡೆ ಇಳಿದು ಆ ಮಗುನ ಕಾಪಾಡ್ಕೊಂಡು ಹೊರಗಡೆ ತಗೊಂಡ್ ಬಂದು ಅವಳ ತಾಯಿ ಹತ್ರ ಒಪ್ಸಿದ್ಲು. ಆವಾಗ ಆ ಕೋತಿ ತುಂಬಾನೇ ಸಂತೋಷದಿಂದ ಹೀಗೆ ಹೇಳಿತು, ತುಂಬಾ ಸಂತೋಷ ಗೆಳತಿ, ನೀನ್ ಯಾರು ಅಂತ ಗೊತ್ತಿಲ್ಲ, ದೇವತೆ ತರ ನನ್ ಮಗನ ಕಾಪಾಡಿದೀಯಾ. ಹೌದು, ನೀನು ಯಾರು ಹಾಗಂತ ಕೋತಿ ಕೇಳಿದಾಗ ಚಾಂದಿನಿ ಹೀಗೆ ಹೇಳಿದ್ಲು, ನನ್ನ ಹೆಸರು ಚಾಂದಿನಿ, ಇಲ್ಲೇ ಪಕ್ಕದಲ್ಲಿರೋ ಊರಲ್ಲಿದ್ದೀನಿ, ನನಗಂತ ಯಾರು ಇಲ್ಲ, ಏನಾದ್ರೂ ಸಿಕ್ಕಿದ್ರೆ ತಿಂತೀನಿ, ಇಲ್ಲಾಂದ್ರೆ ಆ ದಿನ ಹಸುವಲ್ಲೇ ಇದ್ಬಿಡ್ತೀನಿ ಹಾಗಂತ ಅವಳ ಕಣ್ಣೀರು ಕಥೆನ ಆ ಕೋತಿ ಹತ್ರ ಹೇಳಿ ಅವಳು ಅವಳನ್ನ ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ಲು. ಆವಾಗ ಆ ಕೋತಿ ಹೀಗೆ ಹೇಳಿತು, ಸರಿ ಚಾಂದಿನಿ, ಸ್ವಲ್ಪ ಹೊತ್ತು ನನ್ ಮಗುನ ನೀನು ಹಿಡ್ಕೋ, ನಾನು ಇವಾಗ ಬರ್ತೀನಿ ಹಾಗಂತ ಹೇಳಿ ತನ್ನ ಮಗುನ ಚಾಂದಿನಿ ಹತ್ರ ಕೊಟ್ಬಿಟ್ಟು ಆ ಕೋತಿ ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ ದಾಟಿ ಒಂದು ಗುಹೆಯೊಳಗಡೆ ಹೋಗಿ ಅಲ್ಲಿದ್ದ 2 ಚಿನ್ನದ ನಾಣ್ಯಗಳನ್ನ ಹೊರಗಡೆ ತಗೊಂಡ್ ಬಂದು ಅದನ್ನು ಚಾಂದಿನಿಯ ಕೈಯಲ್ಲಿ ಇಟ್ಟು ಹೀಗೆ ಹೇಳಿತು, ಇಲ್ ನೋಡು ಚಾಂದಿನಿ, ಇದು ತುಂಬಾ ಪ್ರತ್ಯೇಕವಾದ ಚಿನ್ನದ ನಾಣ್ಯಗಳು,
ಇದರ ವಿಶೇಷತೆ ಬಗ್ಗೆ ನೀನು ತಿಳ್ಕೊಳ್ಬೇಕು ಅಂದ್ರೆ ಯಾವ್ದಾದ್ರೂ ಒಂದು ಜಾಗದಲ್ಲಿ ಈ ಎಲ್ಲೆಯಲ್ಲಿ ಒಂದು ನಾಣ್ಯ, ಆ ಎಲ್ಲೆಯಲ್ಲಿ ಒಂದು ನಾಣ್ಯನ ಹೊತ್ತಾಕಿ ನೋಡು, ನಿನಗೆ ಯಾವ ಕಷ್ಟಗಳೂ ಇರಲ್ಲ, ತೀರ್ ಹೋಗುತ್ತೆ. ಹಾಗಂತ ಕೋತಿ ಹೇಳಿದ್ರಿಂದ ಚಾಂದಿನಿ ಆ ಚಿನ್ನದ ನಾಣ್ಯನ ತಗೊಂಡ್ ಬಂದು ಅವಳು ಇದ್ದ ಆ ಹಾಳು ಬಿದ್ದ ಮನೆಯ ಹಿಂದ್ಗಡೆ ಇದ್ದ ಒಂದು ಜಾಗದಲ್ಲಿ ಈ ಮೂಲೆಯಲ್ಲಿ ಒಂದು, ಆ ಮೂಲೆಯಲ್ಲಿ ಒಂದು ಅಂತ ನಾಣ್ಯಗಳನ್ನ ಹೊತ್ತಾಕದ್ಲು. ಆ ದಿನ ರಾತ್ರಿ ನಾಳೆ ನಡೆಯೋದು ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡೇ ನಿದ್ದೆ ಮಾಡಿದ್ಲು. ಮರುದಿನ ಅವಳು ಎದ್ದು ನೋಡಿದಾಗ ಆ ನಾಣ್ಯಗಳನ್ನು ಹೂತಾಕಿದ ಮಧ್ಯದಲ್ಲಿದ್ದ ಆ ಜಾಗದಲ್ಲಿ ಆ ಪ್ರದೇಶನೇ ಹೊಲವಾಗಿ ಬದಲಾಗಿ ಅದರಲ್ಲಿ ಬಂಗಾರದ ಬಿಸ್ಕೆಟ್ ಬೇಳೆ ಬರ್ತಾ ಇತ್ತು. ಅದನ್ನು ನೋಡಿ ಚಾಂದಿನಿ ಮನಸ್ಸೊಳಗಡೆ ಹೀಗೆ ಅಂದ್ಕೊಂಡ್ಲು, ದೇವ್ರೆ ಏನಿದು, ನಾನ್ ನೋಡ್ತಾ ಇರೋದು ಕನ್ಸ ನನ್ಸ? ಬಂಗಾರದ ಬಿಸ್ಕೆಟ್ ಕೊಡೋ ಬೆಳೆನ ನನಗ್ ಕೊಟ್ಟಿದೀಯಾ? ನನಗಿಷ್ಟು ದೊಡ್ಡ ಸಹಾಯ ಮಾಡಿದ ಆ ಕೋತಿ ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ಹಾಗಂತ ಅಂದ್ಕೊಂಡು ಆ ಬಂಗಾರದ ಬಿಸ್ಕೆಟ್ಗಳನ್ನ ಕೊಯ್ಲು ಮಾಡಿ ಅದನ್ನು ಮಾರಿದಾಗ ಅವಳಿಗೆ ಸುಮಾರು ಹಣ ಸಿಕ್ತು. ಆ ಹಣದಲ್ಲಿ ಅವಳು ಸ್ವಂತ ಮನೆ, ಹೊಲ, ಆಮೇಲೆ ಸುಮಾರು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ಇಟ್ಟು ಎಷ್ಟೋ ಮಂದಿಗೆ ಅಲ್ಲಿ ಕೆಲ್ಸನ ಕೊಟ್ಟು ಅವಳ ಜೊತೆಗೆ ಎಲ್ರೂ ಸಂತೋಷವಾಗಿ ಇರೋ ತರ ಅವಳು ನೋಡ್ಕೊಂಡ್ಲು. ಹೀಗೆ ಚಾಂದಿನಿಯ ಗೋಲ್ಡ್ ಬಿಸ್ಕೆಟ್ ಬೆಳೆಯಿಂದ ಅವಳ ಕಷ್ಟಗಳೆಲ್ಲ ತೀರ್ ಹೋಗಿತ್ತು.